ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನನ್ ಕೈಗೆ ಸಿಗ್ಬೇಕು, ಆವಾಗ ತೋರಿಸ್ತೀನಿ. ಏಯ್, ಯಾರದು ಯಾರದು? ನೋಡ್ಕೋತೀನಿ ನಿಮ್ಮನ್ನ ಎಲ್ಲ. ಯಾರು ಯಾರದು? ಅಬ್ಬಾ, ಅಮ್ಮ, ಅಯ್ಯೋ. ಅಕ್ಕ, ಏನಕ್ಕ, ಏನ್ ಮಾಡ್ತಿದ್ದೀರಾ? ಯಾಕೆ ಅವ್ರನ್ನ ಹಾಗೆ ಹೊಡಿತಾ ಇದ್ರಿ? ಚೆಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಡಿಸೈಡ್ ಆಗಿದ್ದೀನಿ ನೈನಿ. ಆ ರಾಕ್ಷಸಿಗೆ 10 ನಿಮಿಷ ಕಣ್ ಕಾಣಿಸಲ್ಲ. ಹೌದಾ? ಅವ್ರ ಮುದ್ದಿನ ಮಗ ಅವ್ರ ಕಣ್ಣಲ್ಲಿ ಯಾವುದೋ ನೀರ್ ಹಾಕಿದ್ದಾರೆ. ಇದೇ ಲಕ್ಕಿ ಚಾನ್ಸ್ ಅಂತ ಚುಚ್ಚಿ ಚುಚ್ಚಿ ಟಾರ್ಚರ್ ಕೊಟ್ಟೆ. ಅಯ್ಯೋ ಅಕ್ಕ, ನೀವೇ ಹೀಗೆಲ್ಲ ಮಾಡಿದೀರಾ ಅಂತ ಅತ್ತೆಗೆ ಆಮೇಲೆ ಗೊತ್ತಾಗಲ್ಲ ಅನ್ಕೊಂಡಿದೀರಾ? ಹೇಗ್ ಗೊತ್ತಾಗತ್ತೆ? ಡೌಟ್ ಅಲ್ಲಿ ನನಗೆ ಕೇಳಿದ್ರು ನಾನಿಲ್ಲ ಅಂತ ಹೇಳ್ತೀನಿ. ಸಾಕ್ಷಿ ಆಧಾರ ಇಟ್ಕೊಂಡು ಪ್ರೂವ್ ಮಾಡಿದ್ರೆ? ನೀನ್ ಹೇಳ್ಬಿಟ್ಟೇನಾದ್ರೂ ನನ್ನನ್ ಸಿಕ್ಕಾಕ್ಸ್ತೀಯ ನೈನಿ? ನಾನ್ ಹೇಳಲ್ಲ ಅಕ್ಕ, ಅದು ಹೇಳುತ್ತೆ. ಯಾವುದು? ಅಯ್ಯೋ ಅಯ್ಯೋ, ಅರ್ಥ ಆಯ್ತಾ? ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ನಾನೆಲ್ಲ ನೋಡ್ಕೋತೀನಿ ಅಕ್ಕ, ನೀವ್ ಇಲ್ಲಿಂದ ಹೊರಡಿ. ಪ್ಲೀಸ್ ನೈನಿ, ಸೇವ್ ಮೀ ನೈನಿ, ನನ್ ಮುದ್ದು ನೈನಿ, ಪ್ಲೀಸ್ ನನ್ ಸೇವ್ ಮಾಡು. ಹಣ್ಣುಗಾಯಿ ನೀರ್ಗಾಯಿ ಮಾಡಿದ್ರು. ಅಮ್ಮ, ಏನ್ ಮಾಡ್ತಿದ್ಯಾಕ್ಕ? ಸುಮನ, ಏನೋ ಕೆಲ್ಸ ಇತ್ತು, ಅದಕ್ಕೆ ಬಂದಿದ್ದೆ. ನಾನ್ ರೂಮಲ್ಲಿ ಇಲ್ಲ ಅಂತ ಕಳ್ತನ ಮಾಡಕ್ ಬಂದಿದ್ಯಾ? ಏನ್ ಮಾತಾಡ್ತಾ ಇದ್ಯಾ ನೀನು? ನಿಂಗ್ ಅರ್ಥ ಆಯ್ತು ಅಂತ ನನ್ಗೆ ಗೊತ್ತು. ಹೀಗ್ ಹೇಳ್ದೆ ಅಂತ ಬೇಜಾರ್ ಮಾಡ್ಕೊಳ್ದೆ ನಿಜ ಹೇಳು, ನೀನ್ ಯಾಕೆ ಬಂದೆ? ನನ್ಗೊಂದ್ ಬ್ಲೌಸ್ ಬೇಕಿತ್ತು, ಅದಕ್ಕೆ ಬಂದೆ. ನಿಂದು ನಿನ್ ರೂಮಲ್ಲಿ ಇರತ್ತೆ, ನನ್ ರೂಮಿಗೆ ಯಾಕೆ ಬರತ್ತೆ? ನಿನ್ ಬಟ್ಟೆನೆ ಅದು. ಏನಕ್ಕ, ನೀನ್ ಇಷ್ಟು ಕೀಳ್ಮಟ್ಟಕ್ ಬಂದ್ಬಿಟ್ಯಾ? ಅಷ್ಟೆಲ್ಲ ಆಸ್ತಿ ಇದೆ, ಏನ್ ಬೇಕೋ ಅದನ್ನ ತಗೋಬಹುದು. ಆದ್ರೂ ನನ್ ಬ್ಲೌಸ್ ನಿನಗೆ ಹೇಗ್ ಫಿಟ್ ಆಗತ್ತೆ? ಆ ಥರದ್ದೆಲ್ಲ ಹಾಕಲ್ಲ, ಅಷ್ಟಕ್ಕೂ ನಿಂಗೆ ಸೂಟು ಆಗಲ್ಲ. ಯಾಕೆ ಮಾತಾಡ್ತಿಲ್ಲ? ಬೇರೆ ವಿಷಯ ಏನಾದ್ರೂ ಇದೆಯಾ? ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ ಎಲ್ರಿಗೂ ಹೇಳಿ ಸುಮ್ಮನೆ ಎಲ್ರನ್ನೂ ಗಾಬರಿ ಮಾಡ್ತಾಳೆ. ಅರ್ಥ ಆಯ್ತು ಬಿಡು. ಬರೋ ತಿಂಗಳು ನನ್ನ ಆಸ್ತಿನೆಲ್ಲ ದೋಚ್ತಾ ಇದೆಯಲ್ಲ, ಅಷ್ಟರಲ್ಲೇ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ನಾನು ಕೂಡಿಟ್ಕೋತೀನಿ ಅಂತ ನಿನ್ಗೆ ಅನುಮಾನ ಬಂದು ಚೆಕ್ ಮಾಡಿದೆ ಅಲ್ವಾ? ಬಚ್ಚಿಟ್ಕೊಳ್ಳಕ್ಕೆ ಏನಿದೆ ಅಂತದ್ದು? ನಾನು ಅದನ್ನೇ ಹೇಳ್ತಾ ಇದ್ದೀನಿ. ನೀನು ಬ್ಲೌಸ್ಗೋಸ್ಕರ ಬಂದಿಲ್ಲ, ನಿನ್ ಮನ್ಸಲ್ಲಿ ಬೇರೆ ಏನೋ ಇದೆ. ಹಾಗೆಲ್ಲ ಏನೂ ಇಲ್ಲ ಸುಮನ, ನೀನೇನೇನೋ ಯೋಚನೆ ಮಾಡಿ ಅಪಾರ್ಥ ಮಾಡ್ಕೋಬೇಡ, ಸರಿನಾ? ಇದನ್ನೆಲ್ಲ ಹೀಗೆ ಬಿಟ್ಟು ಹೋಗ್ತೀಯಾ? ಮಡ್ಚಲ್ವಾ? 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ. ಬೇಡ ಬಿಡಮ್ಮ, ನಾನೇ ಮಡ್ಚಿಡ್ಕೋತೀನಿ. ಮತ್ತ್ಯಾಕ್ ನಿನ್ಗೆ ಶ್ರಮ ಹೇಳು? ಇಷ್ಟ ಬಂದಂಗೆ ಬಟ್ಟೆನೆಲ್ಲ ಕಿತ್ತು ಬಿಸಾಕಿದಾಳೆ. ಎಲ್ಲ ರೂಮಲ್ಲೂ ಹುಡ್ಕಾಯ್ತು, ಆ ಬ್ಲೌಸ್ ಯಾರ ಹತ್ರ ಇರ್ಬೋದು ಅಂತ. ಹಾಸಿನಿ ಅಕ್ಕ, ಏನಾಯ್ತು ನೇನಿ, ಇಷ್ಟು ಗಾಬರಿಯಲ್ಲಿ ಬಂದಿದ್ಯಲ್ಲ? ಅತ್ತೆ ಏನಾದ್ರೂ CCTV ನೋಡ್ಬಿಟ್ರಾ? ನನ್ನನ್ ಬಾ ಅಂದ್ರ ಹೇಗೆ? ಅದೆಲ್ಲ ಏನೂ ಇಲ್ಲಕ್ಕ.
ನಾನು ಅದನ್ನೆಲ್ಲ ಡಿಲೀಟ್ ಮಾಡಾಯ್ತು. ಓ ಯೇ, ಎಷ್ಟು ಒಳ್ಳೆ ತಂಗಿ ನೀನು. ಐ ಲವ್ ಯು ನೈನಿ. ಹೌದು, ನೀವ್ಯಾಕೆ ಬಟ್ಟೆ ಒಣಗಾಕ್ತಿದ್ದೀರಾ? ರಂಗಮಾವತ್ ಬರ್ಲಿಲ್ಲ. ಆ ಹಠಮಾರಿ ಅತ್ತೆಗೆ ಇಂಥ ಟೈಮಲ್ಲಿ ವಕ್ರವಾಗಿರೋ ಯೋಚನೆ ಬರುತ್ತಲ್ಲ, ಸೊಸೆನ ಸತಾಯಿಸೋದಕ್ಕೆ. ಏನಾಯ್ತು? ಅವರೇ ಅಲ್ವಾ ಅರ್ಜೆಂಟ್ ಆಗಿ ಅವ್ರ ಬಟ್ಟೆನ ಒಣಗಾಕಕ್ ಹೇಳಿದ್ದು. ಅಂದ್ರೆ ಈ ಬ್ಲೌಸು ಅವ್ರದೇನೇನಿ, ಇದನ್ ನಾನ್ ಹಾಕೊಳ್ಳೋದಕ್ಕಾಗತ್ತಾ? ಹಾಕೊಂಡ್ರು ನಾನು ಓವರ್ ಕೋಟ್ ಹಾಕೊಂಡೋಗಿರತ್ತೆ. ಅವ್ರ ತರನೇ ಲೂಸ್ ಅಲ್ವಾ? ಅಂದ್ರೆ ತಿಲೋತ್ತಮ ಅತ್ತೆಗೆ ಪ್ರಾಬ್ಲಮ್ ಇರೋದು ಅಂತಾಯ್ತು. ಹಾ, ಪ್ರಾಬ್ಲಮ್ಮಾ? ಏನದು? ಅವ್ರು ಎಷ್ಟು ಒದ್ದಾಡ್ತಾರೋ ಒಳಗೆ ನನಗೆ ಅಷ್ಟು ಖುಷಿ ಆಗುತ್ತೆ ಗೊತ್ತಾ ನೈನಿ. ಹೇಳ್ತೀಯಾ ಪ್ಲೀಸ್? ಈ ಬ್ಲೌಸ್ ಹಾಕೊಳ್ಳೋರ್ ಕೈಗೆ ಏನೋ ಆಗುತ್ತೆ ಅನ್ನಿಸ್ತಿದೆ. ಕೈ ಬಿದ್ದೋಗುತ್ತಾ? ಹೋಗ್ಲಿ ಬಿಡು. ಅವ್ರ ಕೈಯಲ್ಲಿ ಅಲ್ಯೂಮಿನಿಯಂ ತಟ್ಟೆ ಕೊಟ್ಟು ರೈಲ್ವೆ ಸ್ಟೇಷನ್ ಪೂರ್ತಿ ಭಿಕ್ಷೆ ಬೇಡೋ ತರ ಮಾಡ್ತೀನಿ. ಹಾ, ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಮಿಡಲ್ ಕ್ಲಾಸ್ ಜನರಿಗಿಂತ ಬೆಗ್ಗರ್ಸ್ ಹತ್ರನೇ ಜಾಸ್ತಿ ದುಡ್ಡಿರತ್ತೆ ಅಂತ ಸರ್ವೇಲ್ ಗೊತ್ತಾಗಿದೆ. ಏನೋ ಗೊತ್ತಿಲ್ಲ ಅಕ್ಕ. ನಾನು ನಿಮ್ಗೆ ಹೇಳ್ದೆ ಅನ್ನೋ ವಿಷಯನ ಯಾರಿಗೂ ಹೇಳ್ಬೇಡಿ ಅಕ್ಕ. ಆ ಬ್ರಹ್ಮರಾಕ್ಷಸಿಗೆ ಏನಾದ್ರೂ ಆದ್ರೆ ಸ್ವೀಟ್ ಮಾಡ್ಕೊಂಡು ತಿಂತೀನಿ ಹೊರತು ನಾನ್ ಯಾಕೆ ಯಾರಿಗೆ ಹೇಳ್ತೀನಿ? ಬಾ ಮನೆ ಒಳಗೆ ಹೋಗೋಣ. ಅಕ್ಕ ಬಾ. ಆ ಹುಡುಗಿ ಮತ್ತೆ ಬಂದಿದ್ದಾಳೆ. ಮನೇಲಿರೋದೆಲ್ಲ ದೋಚ್ಕೊಂಡು ಹೋದ್ಲು ಅಂತ ಹೇಳಿದ್ವಲ್ಲ ಸಖಿ. ಹೌದು ವಲ್ಲಭ, ಆಂಟಿಗೆ ಹೇಳ್ಬೇಕು. ಮನೆ ಒಳಗ್ ಬಂದ ಕೂಡ್ಲೆ ಕ್ರಾಸ್ ಕ್ವಶನ್ಸ್ಗಳನ್ನ ಕೇಳಿ ಕಕ್ಕ ಬಿಕ್ಕಿ ಮಾಡಿ ನಮ್ಮ ಆರೋಪಗಳನ್ನ ನಿಜ ಅನ್ನೋಗ್ ಮಾಡ್ಬೇಕು. ನಡಿ. ಕೈ ಹಿಡ್ಕೊಳ್ಳ ಅಪ್ಪ. ನೀನೇ ನನ್ನ ನಡ್ಸೋ ಹಾಗಿದ್ಯಾ? ಆ ವಿಷಯಕ್ಕೆ ಬಂದ್ರೆ ಅಮ್ಮ ಜಗತ್ತನ್ನೇ ನಡೆಸ್ತಾ ಇದ್ದಾಳೆ. ಹೀಗಿರುವಾಗ ಅಪ್ಪನ ಕೈ ಹಿಡ್ಕೊಂಡು ನಡೆಯೋದ್ರಲ್ಲಿ ಸಿಗೋ ಧೈರ್ಯ ಇನ್ಯಾವುದ್ರಲ್ಲೂ ಸಿಗಲ್ಲ. ಸರಿ, ನಿನ್ನ ಆಸೆನ ಯಾಕೆ ಬೇಡ ಅನ್ಲಿ. ಬಾ. ತುಂಬಾ ಚೆನ್ನಾಗಿದೆ ನಿನ್ನ ಹಾಗೆ. ಬಾ ಅತ್ಗೆ. ಕಣ್ಣು ಹೇಗಿದೆ ಈಗ? ಕಣ್ಣು ಆಗಿರ್ಲಿ, ಮೈಯಲ್ಲಿರೋ ಮೂಳೆನೆ ಮುರಿದಂಗಾಗಿತ್ತು ಆಗ್ಲೇ. ಆಗ 10 ನಿಮಿಷ ಕಣ್ ಕಾಣಿಸ್ಲಿಲ್ವಲ್ಲ, ಆವಾಗ ಅತ್ತೆ? ಹೌದು. ಪಾಪಿ ಬದುಕಲ್ಲಿ ಈ ತರ ಅದ್ಭುತ ಹೇಗ್ ನಡೆಯುತ್ತೆ? ಏಯ್, ನೀನ್ ಸುಮ್ನೆ ಮಾಮ್ಗೆ ತಲೆ ತಿನ್ಬೇಡ. ಈಗಷ್ಟೇ ಅವರು ಚೇತರಿಸ್ಕೋತಿದ್ದಾರೆ. ಜ್ಞಾನೋದಯ ಆಗಿ ಕಣ್ ತೆರೆದ್ರೆ ಸಂತೋಷ. ಅಲ್ಲಿ ನೋಡಿ, ವಿಶಾಲಾಕ್ಷಮ್ಮ ಬರ್ತಾ ಇದ್ದಾಳೆ. ಅಲ್ಲಿ ನೋಡಿ. गिरिनन्दिनि नन्दितमेदिनि विश्वविनोदिनि नन्दनुते गिरिवरविन्ध्यशिरोधिनि वासिनि विष्णुविलासिनि जिष्णुनुते भगवति हे सिति ನಿನ್ನ ಸಾಯಂಕಾಲನೇ ಬರ್ತೀಯಾ ಅನ್ಕೊಂಡೆ ವಿಶಾಲಾಕ್ಷಿ. ಬರೋಣ ಅಂತಾನೆ ಅನ್ಕೊಂಡೆ ಅಮ್ಮ. ಆದ್ರೆ ನಿಮ್ ಮನೇಲಿ ಜನ ಜಾಸ್ತಿ ಇರ್ಬೋದೇನೋ ಅಂತ ಸುಮ್ನಾದೆ. ನಿನ್ನೆ ಶ್ಯಾಮ್ಲಾ ಅತ್ತೆ ಬಂದೋದ್ರು. ಅವಾಗ ನಮ್ಮ ನೈನಿ ಅತ್ಗೆ ವಿಶಾಲ್ ಬ್ರೋ ಕೂಡ ಇರಲಿಲ್ಲ. ನೀನೀಗ ಬಂದಿದ್ದು ಒಳ್ಳೇದಾಯ್ತು. ಯಾಕೆ ಅಂತನಾ? ಅವನ್ ಹೆಂಡತಿಗೆ ಕೆನ್ನೆ ಊದೋ ತರ ಹೊಡೆದಿದ್ದ ದೃಶ್ಯನ ನೋಡಿ ನೀನು ಪಕ್ಕಂತ ನಕ್ಕಿದಿದ್ರೆ ಪಾಪ ಸುಮನಾಗೆ ಆ ಅವಮಾನನ ತಡ್ಕೊಳಕ್ ಆಗ್ತಾ ಇರಲಿಲ್ಲ ಬಿಡಮ್ಮ. ಅಹಂಕಾರ ಮಿತಿ ಮೀರಿದ್ರೆ
ತಾಯಿ ಆದ್ರೂ ಮುದ್ದು ಮಾಡಲ್ಲ, ಏಟ್ ಕೊಡ್ತಾಳೆ. ಅಲ್ಲ, ಅವ್ರ ಅಮ್ಮನೇ ಹೊಡೆದಿದ್ದು ಅಂತ ಅದೇಗೆ ಹೇಳ್ದೆ ವಿಶಾಲಾಕ್ಷಿ? ಶಿಕ್ಷೆ ಕೊಡೋ ಅಧಿಕಾರ ಅಮ್ಮನಿಗಿರುತ್ತಲ್ವಾ? ಅವಾಗವಾಗ ಅವ್ರ ಅಕ್ಕ ನೈನಿ ಕೂಡ ಸುಮನ ಕೆನ್ನೆನ ತಬ್ಲಾ ಅನ್ಕೋತಾಳೆ. ಸುಮ್ನಿರಿಯತ್ತೆ, ಸುಮನ ಫೀಲ್ ಆಗ್ತಾಳೆ. ಖಂಡಿತ ಆಗತ್ತೆ ಬಾವಾ. ಮನೇಲಿ ನನ್ಗೆ ಇನ್ಸಲ್ಟ್ ಆಗಿದ್ ವಿಷಯ 4 ಗೋಡೆ ದಾಟಿಲ್ಲ ಅನ್ಕೊಂಡಿದ್ದೆ. ಊರೂರು ಸುತ್ತ ಇವಳ ಹತ್ರ ಹೇಳಿದ್ರೆ ಎಲ್ರೂ ಕಿವಿಲೂ ಊದಲ್ವಾ? ಊದೋದಕ್ಕೆ ನನ್ನ ಹತ್ರ ಶಂಕ ಇಲ್ಲ. ನಮ್ಮಣ್ಣ ಕೃಷ್ಣನ ಹತ್ರ ಇದೆ. ನನಗ್ಯಾರು ಇಲ್ಲ ಅಂತಾಳೆ, ಮತ್ತೆ ಕೆಲವ್ರ ಹೆಸರು ಹೇಳ್ತಾಳೆ. ಗೊತ್ತು ಗುರಿಲ್ದವ್ರನ್ನ ಯಾವತ್ತೂ ನಂಬಾರ್ದು. ನನ್ ಮಗಳು ಮುಖಕ್ಕೆ ಏನಾಗಿದೆ ಭಾವ? ನೋಡಕ್ಕೆಷ್ಟು ಮುದ್ದಾಗಿದ್ದಾಳೆ. ಇನ್ನು ನನ್ ಗಂಡನ್ ಮೂಗೆ ಗೋಡೆಗ್ ತಾಗಿ ಸೊಟ್ಟಗಾಗೋಗಿದೆ. ಒಂದು ನಿಮಿಷ ಆತ್ಗೆ. ಸುಮನ, ವಿಶಾಲಾಕ್ಷಿ ನಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದಾಳೆ ಹೊರತು ನಮ್ಮ ಸಮಸ್ಯೆಗಳನ್ನ ಜಾಸ್ತಿ ಮಾಡೋದಕ್ಕಲ್ಲ. ನೀನು ಅಪಾರ್ಥ ಮಾಡ್ಕೋಬೇಡ. ನಾನಿ, ಕರ್ಕೊಂಡು ಹೋಗಿ ಇವಳನ್ನ. ಸರಿ ಯಜಮಾನ್ರೆ, ಬಾ ಅಮ್ಮ. ಒಂದ್ ನಿಮಿಷ. ಅಮಾವಾಸ್ಯೆಗೂ ಹುಣ್ಮೆಗೂ ಬರೋ ಅತಿಥಿ ಆಗಿದ್ರೆ ಮರ್ಯಾದೆ ಮಾಡಬೇಕು. ಆದ್ರೆ ಬಂದಿರೋ ಪ್ರತಿ ಸಲನೂ ಏನಾದ್ರೂ ಒಂದು ಎತ್ಕೊಂಡು ಹೋದ್ರೆ ನಮ್ಗೆ ನಷ್ಟ ಅಲ್ವಾ? ಏನ್ ಎತ್ಕೊಂಡು ಹೋಗಿದ್ದಾಳೆ ಅತ್ತೆ? ಅತ್ತೆ ಗಂಟೆನೋ. ಎಸ್, ಲಾಸ್ಟ್ ಟೈಮ್ ಹೇಳಿದ್ದೆ ನೆನ್ಪಿದ್ಯಾ? ಈ ಹುಡುಗಿ ಹೊರಟು ಹೋದಾಗ ಹಿಂದೆನೆ ನಮ್ ಒಡವೆನೂ ಹೋಯ್ತು ಅಂತ. ನನ್ ದುಡ್ಡು ಕೂಡ. ₹1 ₹2? ಜೋಕ್ ಮಾಡ್ಬೇಡ, ಊರ್ದೋಗುತ್ತೆ. ಹಾಗಾದ್ರೆ ಬೆಚ್ಚಿಗಿರತ್ತೆ ಬಿಡಿ. ನೆಕ್ಲೆಸ್ ಕೂಡ ಕಳ್ದೋಯ್ತು ಅಂತ ಹೇಳಿದ್ನಲ್ಲ ಆಂಟಿ. ಮಾಮ್, ವಿಶಾಲಾಕ್ಷಿನ ಅನುಮಾನಿಸ್ತಿದ್ದೀರಾ? ಹೌದು ಕಂದ. ನನಗೂ ಯಾಕೋ ಡೌಟ್ ಆಗ್ತಿದೆ. ಸುಮ್ನೆ ಸ್ಮೈಲ್ ಮಾಡ್ಕೊಂಡು ತನಗೇನೇನ್ ಬೇಕೋ ಅದನ್ನೆಲ್ಲಾನು ತಗೊಂಡು ಎಸ್ಕೇಪ್ ಆಗೋಳು ಅನ್ಸತಿ ಇವಳು. ಹಾಗೆಲ್ಲ ಮಾತಾಡ್ಬೇಡ ಸುಮ್ಮನ. ಆರೋಪ ಹೊರಿಸೋದಷ್ಟೇ ಅಲ್ಲ, ಸಾಕ್ಷ್ಯಾಧಾರನೂ ಇರಬೇಕಾಗತ್ತೆ. ವಿಶಾಲಾಕ್ಷಿ ತಗೊಂಡೋಗಿದ್ದಾಳೆ ಅಂತ ಎವಿಡೆನ್ಸ್ ತೋರಿಸಿ. ಈಗಲೇ ಇತ್ಯರ್ಥ ಆಗೋಗ್ಲಿ. ಆ ಥರ ಪ್ರೂಫ್ ತೋರಿಸ್ಲಿಲ್ಲ ಅಂತಂದ್ರೆ ಆರೋಪ ಮಾಡಿದ ಪಾಪ ನಿಮಗೆ ಸುತ್ಕೊಳತ್ತೆ. ಏ ವಿಶಾಲಾಕ್ಷಿ, ನಮ್ಮತ್ತಿಗೆ ಅಷ್ಟು ಹೇಳ್ತಿದ್ರು, ನೀನು ಅಭಿಷೇಕ ಮಾಡಿಸ್ಕೊಳ್ಳೋ ಅಮ್ಮನವ್ರ ಥರ ಮಾತಾಡದೆ ಸುಮ್ಮನೆ ನಿಂತಿದ್ಯಲ್ಲ. ಎಷ್ಟ್ ಚೆನ್ನಾಗಿ ಹೇಳ್ತಾರಲ್ಲ ಅಂತ ನೋಡ್ತಾ ಇದ್ದೆ. ನಾವೇನು ಕತೆ ಹೇಳ್ತಿಲ್ಲ. ಹಾಡೋನ್ ಕೂಡ ಹಾಡಿಲ್ಲ. ಹಾ, ನೀವು ಮಾತ್ರ ಹಾಡ್ಬೇಡಿ. ಮೂರ್ಛೆ ರೋಗ ಬಂದ್ಬಿಡತ್ತೆ ನನ್ಗೆ, ಗಿಲ ಗಿಲ ಅಂತ. ಇಲ್ಲೋಡಿ, ಈ ತರ ಶೇಕ್ ಮಷೀನ್ ಆಗ್ಬಿಡ್ತೀವಿ ಅಷ್ಟೇ. ಮಾಮ್, ವಿಶಾಲಾಕ್ಷಿ ಅಮಾಯಕ ಮುಖವನ್ನ ನೋಡಿದ್ಮೇಲೂ ಕೂಡ ಆರೋಪ ಹೊರಿಸ್ಬೇಕು ಅಂತ ಅನಿಸ್ತಿದ್ಯಾ? ಹೋಗಿದೆ ಅಂತ ಹೇಳಿದ್ದೆ, ಬಂದಿದ್ದಕ್ಕೆ ಕೇಳ್ತಿದ್ದೀನಿ. ದೃಷ್ಟಿ ಲೋಪ ನಿಮಗೆ. ಆಂಟಿ ಕಣ್ ಕಾಣಿಸ್ತಿಲ್ಲ ಅಂತ ನಿನಗೆ ಹೇಗೆ ಗೊತ್ತು? ಎಡಗಣ್ಣ ಅಥವಾ ಬಲ್ಗಣ್ಣ ಅಂತ ಹೇಳಿಲ್ಲ.
ದೃಷ್ಟಿಲೋಪ ಅಂದ್ರೆ ನನ್ನ ಕಳ್ಳಿ ಅನ್ಕೊಂಡ್ ನೋಡು, ಆ ಕಣ್ಣಲ್ಲೇ ಲೋಪ ಇದೆ ಅಂತ ಅರ್ಥ. ಮುಂದೃಷ್ಟಿ ಇಲ್ದೇ ಇರೋರ್ಗೆ ಯಾವ್ದ್ರ ಮೇಲೂ ಗಮನ ಇರಲ್ಲ. ಅದು ನಾನಾದ್ರೂ ಏನ್ ಮಾಡಕ್ ಸಾಧ್ಯ? ನನ್ ಕಣ್ಣಿನ ವಿಷಯ ದೇವ್ರು ನೋಡ್ಕೋತಾನೆ. ಈಗ ನಿನ್ ವಿಷಯ ಹೇಳು. ಏನ್ ಮಾಡ್ದೆ? ಒಡವೆ ಮತ್ತು ದುಡ್ಡನ್ನ ಎಲ್ಲಿಟ್ಟಿದ್ಯಾ? ಅತ್ತೆ, ನೀವು ಕೇಳಿ ಬಿಡು ಅಮ್ಮ. ಕೇಳೋ ಹಕ್ಕಿ ಇರ್ಬೇಕಾದ್ರೆ ಉತ್ತರ ಕೊಡೋ ಜವಾಬ್ದಾರಿ ನನಗಿರುತ್ತಲ್ವಾ? ಇಲ್ ನೋಡಿ. ನೋಡ್ತಿದ್ದೀರಾ ಅತ್ತೆ? ಅದ್ಯಾವ ಕಣ್ ಕಾಣಿಸ್ತಿದೆಯೋ ಯಾರಿಗ್ ಗೊತ್ತು. ನೀನ್ ಸ್ವಲ್ಪ ಸುಮ್ನಿರೆ ಹಾಸ್. ಆ ಹುಡುಗಿ ಹೇಳೋದನ್ ಕೇಳೋಣ. ನಾನ್ ಕೇಳಿದನ್ ಕೊಡೋಳೆ ಹೊರತು ಏನು ತಗೊಳ್ಳಲ್ಲ. ವಿಶಾಲ್ನ ಏನಿಗೆ ಕೊಡ್ಸಿರೋದನ್ ಬಿಟ್ಟು ನಿನಗೊಳ್ಳೆ ಬಟ್ಟೆ, ಕಿವಿಗೋಲೆ, ಬಳೆ ಇದೆಲ್ಲ ಎಲ್ಲಿಂದ ಬರುತ್ತೆ? ಇವ್ರು ಕೊಡಿಸ್ದೆ ಇನ್ಯಾರು ಕೊಡಿಸ್ತಾರೆ? ಇಲ್ಲ ಅಂತಂದ್ರೆ ನಮ್ಮ ಹತ್ರ ಕತ್ಕೊಂಡು ಹೋಗಿದ್ ವಸ್ತುನ್ ಮಾರಿ ಈ ತರ ಅವತಾರದಲ್ಲಿ ಇಲ್ಲಿಗೆ ಬಂದಿರ್ತಾಳೆ. ಹಾಗೆಲ್ಲ ನೀವು ಮಾತಾಡಬೇಡಿ. ಈ ಅಪ್ಪ ಅಮ್ಮ ನಂಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಾರ್ದು ಅಂದಿದಾರಲ್ವಾ? ಅವ್ರ ಹೆಸರು ನಾನಿಲ್ಲಿ ಹೇಳಲ್ಲ, ಆದ್ರೆ ಬೇರೆಯವ್ರು ಯಾರು ನನಗೆ ಕೊಡದೇ ಇರ್ತಾರಾ? ಕೊಡ್ತೀನಿ ಅಂದ್ರು ನಾನ್ ತಗೊಳಲ್ಲ. ಯಾಕೆ ಅಂದ್ರೆ ನನಗೇನ್ ಬೇಕೋ ಎಲ್ಲ ಶಿವನೇ ಕೊಡಿಸ್ತಾನೆ. ಏನ್ ಕೊಡೋದು? ಬೂದಿನಾ? ಹೌದು, ವಿಭೂತಿನೇ. ಏಯ್, ತಲೆ ಕೆಟ್ಟೋಳ್ ತರ ಮಾತಾಡ್ಬೇಡ. ಕಬೋರ್ಡಲ್ಲೋ ಬ್ಯಾಗಲ್ಲೋ ಇಟ್ಟಿರೋ ನಮ್ಮ ಒಡವೆನ ಉಡಾಯಿಸಿ ಏನು ಗೊತ್ತಿಲ್ದಿರೋ ತರ ಮಾತಾಡಿದ್ರೆ ಬಿಟ್ಬಿಡ್ತೀವಿ ಅನ್ಕೊಂಡ್ಯಾ? ನೀವ್ ಹೇಳಿದ ಕಡೆ ನೀವು ಕೂಡ ಬೂದಿನೇ ಇಟ್ಕೊಂಡಿದ್ರಲ್ವಾ? ಬಂಗಾರ ಅಂತಿದಿರಲ್ಲ. ಬೂದಿನ ಬಚ್ಚಿಟ್ಟಿದಾರಾ? ಹೌದು ಅಮ್ಮ, ನಾನ್ ಅವತ್ ನೋಡಿದ್ದೆ. ಇವತ್ ನೋಡಿದ್ರು ಅದೇ ಇರುತ್ತೆ. ಯಾಕೋ ಡೌಟ್ ಆಗ್ತಿದೆ. ಯಾವುದಕ್ಕೂ ಒಂದ್ಸಲ ಚೆಕ್ ಮಾಡಿಸೋಣ. ವಲ್ಲಭ, ಸಖಿ ಇಬ್ರು ಹೋಗಿ ನೋಡ್ಕೊಂಡ್ ಬನ್ನಿ. ಬಾ ವಲ್ಲಭ್. ಏಯ್, ನಾನ್ ಕೂಡ ಬರ್ತೀನಿ. ನಿಮ್ ಮಾತನ್ನೆಲ್ಲ ನಂಬಕ್ಕಾಗಲ್ಲ, ನಡೀರಿ. ವಿಶಾಲಾಕ್ಷಿ ಹೇಳ್ದಾಗೆ ಬ್ಯಾಗಲ್ಲಿದೆ. ಇದ್ರಲ್ಲಿ ಬೂದಿ ಇದೆಯಲ್ಲ, ಕತ್ತೆ ತರ. ಏನು? ಹಾ, ಹೊತ್ಕೊಂಡ್ ಬಾ ಅಂತ ಹೇಳ್ತಿದೀನಿ. ಶೋ ಮಾಡ್ಬೇಕಲ್ವಾ? ಹೀಗಾಗೋಯ್ತಲ್ಲ. ಇನ್ನು ತುಂಬಾ ಇದೆ ರಾಜು. ಕಮ್ ಕಮ್ ಬಾ, ಪ್ಯಾಕ್ ಮಾಡ್ಕೊಂಡ್ ಬಾ. ಬಾ, ಬಾಯ್ ತೆಗ್ದಿದ್ ಸಾಕು. ಬನ್ನಿ, ಕೆಳಗ್ ಬನ್ನಿ. Hello guys, you wanna see? Wait. ಇಲ್ಲಿ ಸುರಿ, ಟೇಬಲ್ ಮೇಲೆ ಸುರಿ. ದುಡ್ಡಿನ ರಾಶಿನಾ? ಅಷ್ಟು ಸೀನ್ ಇಲ್ಲ ಅದ್ರದ್ದು ಆಂಟಿ. ನೀನ್ ಸುರಿಯೇ.